ನಂತರ ಸುಮಾರು 2 ವರ್ಷಗಳಿಂದ ಎಪಿಕೆಎಸ್ ಆರ್ಗಾನಿಕ್ ಉತ್ಪನ್ನಗಳನ್ನು ಬಳಸುತ್ತಿದ್ದೇನೆ. ಇದನ್ನು ನಾನು ಫೇಸ್ಬುಕ್ ಮೂಲಕ ನೋಡಿದೆ. ಅಭಿಮಾನ್ ಬೇರುಗಳ ಬೆಳವಣಿಗೆಗೆ ತುಂಬಾ ಉತ್ತಮ ಎಂದು ಹೇಳಿದರು. ಅದರಂತೆ ನಾನು ಖರೀದಿಸಿ ಬಳಸಿದೆ. ಇದರ ಪರಿಣಾಮವಾಗಿ ಬೇರುಗಳ ಬೆಳವಣಿಗೆ ಅತ್ಯುತ್ತಮವಾಗಿತ್ತು. ನಾನು ಅಭಿಮಾನ್ ಅನ್ನು ಟೊಮೆಟೊ ಸಸಿಗಳನ್ನು ನೆಟ್ಟ 15 ದಿನಗಳ ನಂತರ ನೀಡಿದೆ. ಅದರ ಪರಿಣಾಮವಾಗಿ ಬೇರುಗಳ ಬೆಳವಣಿಗೆ ತುಂಬಾ ಚೆನ್ನಾಗಿತ್ತು. ಇನ್ನು 15 ದಿನಗಳ ನಂತರ ಆರ್ಬಿಕ್ಸ್ ನೀಡಿದೆ. ಎಲ್ಲಾ ಕೊಂಬೆಗಳು ಚೆನ್ನಾಗಿ ಬೆಳೆದವು. ಪ್ರಸ್ತುತ ಟೊಮೆಟೊ ಬೆಳೆ ತುಂಬಾ ಉತ್ತಮವಾಗಿದೆ. ಒಂದು ಡ್ರಮ್ಗೆ 2 ಲೀಟರ್ ಪ್ರಮಾಣದಲ್ಲಿ ಬೆರೆಸಿ ಹನಿ ನೀರಾವರಿ ಮೂಲಕ ನೀಡುತ್ತೇನೆ. ಮೊದಲು ಅರ್ಧ ಗಂಟೆ ನೀರನ್ನು ಹರಿಸುತ್ತೇನೆ. ನಂತರ ಬೆರೆಸಿದ ಔಷಧಿಯನ್ನು ಬಿಡುತ್ತೇನೆ. ಬಳಸಲು ತುಂಬಾ ಸುಲಭವಾಗಿದೆ. ಅಭಿಮಾನ್ ಮತ್ತು ಆರ್ಬಿಕ್ಸ್ ನೀಡಿದ ನಂತರ FL77 ಅನ್ನು ಬೆರೆಸಿ ಸಿಂಪಡಿಸುತ್ತೇನೆ. ಅದರ ಪರಿಣಾಮವಾಗಿ ಹಣ್ಣುಗಳ ಗಾತ್ರ ಮತ್ತು ಗುಣಮಟ್ಟ ತುಂಬಾ ಉತ್ತಮವಾಗಿದೆ. ನನ್ನ ಹೆಸರು ಅಶೋಕ್. ನಾನು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆ, ಸೂಳಗಿರಿ ತಾಲ್ಲೂಕಿನವನು. ಪ್ರಸ್ತುತ ನಾನು 4 ಎಕರೆ ತೋಟದಲ್ಲಿ ಕೃಷಿ ಮಾಡುತ್ತಿದ್ದೇನೆ. ಅದರಲ್ಲಿ 1.5 ಎಕರಿನಲ್ಲಿ ಟೊಮೆಟೊ ಬೆಳೆದಿದ್ದೇನೆ. ಈಗ ಹೂವು, ಕಾಯಿ ಹಿಡಿತ ಮತ್ತು ಕಾಯಿ ಬೆಳವಣಿಗೆ ತುಂಬಾ ಚೆನ್ನಾಗಿದೆ. ಗಿಡಗಳು ಉತ್ತಮ ಬೆಳವಣಿಗೆಯಲ್ಲಿವೆ. ಉಳಿದ 2 ಎಕರಿನಲ್ಲಿ ಸೇವಂತಿಗೆ ಬೆಳೆದಿದ್ದೇನೆ. ಟೊಮೆಟೊ ಬೆಳೆಯಲ್ಲಿ ಹೂವು, ಕಾಯಿ ಹಿಡಿತ ಮತ್ತು ಕಾಯಿಗಳ ಬೆಳವಣಿಗೆ ಚೆನ್ನಾಗಿ ನಡೆಯುತ್ತಿದೆ. ನಮ್ಮ ಪ್ರದೇಶದಲ್ಲಿ ಋತುವಿಗೆ ಅನುಗುಣವಾಗಿ ತರಕಾರಿ ಬೆಳೆಗಳನ್ನು ಬೆಳೆಯುತ್ತೇವೆ. ಪ್ರಸ್ತುತ ಕ್ಯಾರೆಟ್, ಬೀಟ್ರೂಟ್, ಟೊಮೆಟೊ ಮತ್ತು ಆಲೂಗಡ್ಡೆ ಬೆಳೆದಿದ್ದೇವೆ. ಋತುವಿಗೆ ಅನುಗುಣವಾಗಿ ಕೊತ್ತಂಬರಿಯನ್ನು ಬೆಳೆಯುತ್ತೇವೆ. ಎಲ್ಲ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತಿವೆ. ತೋಟದ ಕೆಲಸಗಳನ್ನು ಉತ್ತಮವಾಗಿ ನಿರ್ವಹಿಸುತ್ತಿದ್ದೇವೆ. ಈ ಹಿಂದೆ ನಾನು ರಾಸಾಯನಿಕ ರಸಗೊಬ್ಬರಗಳನ್ನು ಬಳಸುತ್ತಿದ್ದೆ. ಸುಮಾರು 2 ವರ್ಷಗಳಿಂದ ಎಪಿಕೆಎಸ್ ಆರ್ಗಾನಿಕ್ ಉತ್ಪನ್ನಗಳನ್ನು ಬಳಸುತ್ತಿದ್ದೇನೆ. ಫೇಸ್ಬುಕ್ನಲ್ಲಿ ನೋಡಿದ ನಂತರ ಇನ್ನಷ್ಟು ತಿಳಿದುಕೊಳ್ಳಲು ಎಪಿಕೆಎಸ್ ಕಂಪನಿಯನ್ನು ಸಂಪರ್ಕಿಸಿದೆ. ಆ ಸಮಯದಲ್ಲಿ ಅಭಿಮಾನ್ ಬೇರುಗಳ ಬೆಳವಣಿಗೆಗೆ ತುಂಬಾ ಉತ್ತಮವಾಗಿದೆ ಮತ್ತು 1 ಎಕರೆಗೆ 5 ಲೀಟರ್ ಬಳಸಬೇಕು ಎಂದು ಹೇಳಿದರು. ಅದರಂತೆ ನಾನು ಖರೀದಿಸಿ ಬಳಸಿದೆ. ಅದರ ಪರಿಣಾಮವಾಗಿ ಬೇರುಗಳ ಬೆಳವಣಿಗೆ ಅತ್ಯುತ್ತಮವಾಗಿತ್ತು. ಅಭಿಮಾನ್ ನೀಡಿದ ನಂತರ ಟೊಮೆಟೊ ಗಿಡದ ಬೇರು ಮತ್ತು ಒಟ್ಟಾರೆ ಬೆಳವಣಿಗೆ ತುಂಬಾ ಚೆನ್ನಾಗಿತ್ತು. ನಂತರ 2ನೇ ಬಾರಿ ಆರ್ಬಿಕ್ಸ್ ನೀಡಿದೆ. ಅದರ ನಂತರ FL77 ಸಿಂಪಡಿಸಿದೆ. ಬೆಳೆಗಳ ಬೆಳವಣಿಗೆ ಮತ್ತು ಇಳುವರಿ ಅತ್ಯುತ್ತಮವಾಗಿತ್ತು. ಬೇರುಗಳ ಬೆಳವಣಿಗೆ, ಕಾಂಡದ ಬೆಳವಣಿಗೆ ಎಲ್ಲವೂ ತುಂಬಾ ಚೆನ್ನಾಗಿತ್ತು. ಹೂ ಬಿಡುವ ಹಂತದಲ್ಲಿ 15 ದಿನಗಳ ನಂತರ ಆರ್ಬಿಕ್ಸ್ ನೀಡಿದೆ. ಅದರ ಫಲಿತಾಂಶವನ್ನು ನೋಡಿ ಮತ್ತೆ ಟೊಮೆಟೊ ಬೆಳೆಗೆ ಬಳಸಿದೆ. ಈಗ ಟೊಮೆಟೊದಲ್ಲಿ ಹೂವು ಮತ್ತು ಕಾಯಿ ಹಿಡಿತ ತುಂಬಾ ಚೆನ್ನಾಗಿದೆ. ಮೊದಲು ಅಭಿಮಾನ್ ನೀಡಿದೆ. ನಂತರ ಆರ್ಬಿಕ್ಸ್ ನೀಡಿದೆ. ಅದರ ನಂತರ FL77 ಬಳಸಿದೆ. ಇದರಿಂದ ಮಣ್ಣಿನ ಗಟ್ಟಿತನ ಕಡಿಮೆಯಾಗಿ ಮಣ್ಣು ಮೃದುವಾಯಿತು. ನಾನು ಅಭಿಮಾನನ್ನು ಟೊಮೆಟೊ ಸಸಿಗಳನ್ನು ನೆಟ್ಟ 15 ದಿನಗಳ ನಂತರ ನೀಡಿದೆ. ಅದರ ಪರಿಣಾಮವಾಗಿ ಬೇರುಗಳ ಬೆಳವಣಿಗೆ ಚೆನ್ನಾಗಿತ್ತು. ಇನ್ನು 15 ದಿನಗಳ ನಂತರ ಆರ್ಬಿಕ್ಸ್ ನೀಡಿದೆ. ಎಲ್ಲಾ ಕೊಂಬೆಗಳು ಚೆನ್ನಾಗಿ ಬೆಳೆದವು. ಪ್ರಸ್ತುತ ಟೊಮೆಟೊ ಬೆಳೆ ತುಂಬಾ ಉತ್ತಮವಾಗಿದೆ. ಒಂದು ಡ್ರಮ್ಗೆ 2 ಲೀಟರ್ ಪ್ರಮಾಣದಲ್ಲಿ ಬೆರೆಸಿ ಹನಿ ನೀರಾವರಿ ಮೂಲಕ ನೀಡುತ್ತೇನೆ. ಮೊದಲು ಅರ್ಧ ಗಂಟೆ ನೀರನ್ನು ಹರಿಸುತ್ತೇನೆ. ನಂತರ ಬೆರೆಸಿದ ಔಷಧಿಯನ್ನು ಬಿಡುತ್ತೇನೆ. ಬಳಸಲು ತುಂಬಾ ಸುಲಭವಾಗಿದೆ. ಅಭಿಮಾನ್ ಮತ್ತು ಆರ್ಬಿಕ್ಸ್ ನೀಡಿದ ನಂತರ FL77 ಅನ್ನು ಬೆರೆಸಿ ಸಿಂಪಡಿಸುತ್ತೇನೆ. ಅದರ ಪರಿಣಾಮವಾಗಿ ಕಾಯಿಗಳ ಗಾತ್ರ ಮತ್ತು ಗುಣಮಟ್ಟ ಅತ್ಯುತ್ತಮವಾಗಿದೆ. 1 ಟ್ಯಾಂಕ್ಗೆ 1 ಲೀಟರ್ ಪ್ರಮಾಣದಲ್ಲಿ ಬೆರೆಸಿ ಸಿಂಪಡಿಸುತ್ತೇನೆ. ಧನ್ಯವಾದಗಳು.